ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು. ಮೈಸೂರಲ್ಲಿ ಇರೋ ಅಭ್ಯರ್ಥಿಯನ್ನೇ ಬಿಜೆಪಿ ಬದಲಾಯಿಸಿದೆ. ಯಾರು ಮೈಸೂರಿನ ರಾಜ? ಅವರೀಗ ಬಿಜೆಪಿ ಅಭ್ಯರ್ಥಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂದರೆ ಕಾಂಗ್ರೆಸ್ಗೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿರೋದೇ ಈಗ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದಕ್ಕೆ ಸಮಸ್ಯೆ ಆಗಿರೋದು ಅಂತ ಸ್ವಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಂದು ಕೇವಲ ಮೈಸೂರಲ್ಲ, ಇಡೀ ರಾಜ್ಯವೇ ನನ್ನ ಸ್ವಕ್ಷೇತ್ರ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಅಂತಂದ್ರೆ ಏನು? ಯಾರು ರಾಜ? ಬಿಜೆಪಿ ಅಭ್ಯರ್ಥಿ ಬಿಡಪ್ಪ. ಈಗ ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ, ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ 28 ಕ್ಷೇತ್ರ. ಮೈಸೂರಿನಲ್ಲಿ ಓದಿದ್ದೀನಿ ಅಷ್ಟೇ. ನಾನು ಐ ಆಮ್ ನಾಟ್ ಮೈಸೂರು ಜಿಲ್ಲೆಗೆ ಸೇರಿರೋವನು, ಹಳ್ಳಿಯಿಂದ ಒಂದು ಹಳ್ಳಿಗೆ ಸೇರಿದವನು. ಆದರೆ ಬರೀ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕನ್ಫೈನ್ ಆಗಿಲ್ಲ, ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕನ್ಫೈನ್ ಆಗಿದೆ. ಏನು ಮೈಸೂರಿನಲ್ಲಿ ಯದುವೀರನ್ ಕರ್ಕೊಂಡ್ಬಂದ ಕ್ಯಾಂಡಿಡೇಟ್ ಇದ್ರೆ ಇವರಿಗೆ ಇರೋ ಕ್ಯಾಂಡಿಡೇಟ್ನಿ ಬದಲಾಯಿಸ್ಬಿಟ್ಟವ್ರೆ. ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳ ಸಮಸ್ಯೆ ಆಗಿ ಹೆಚ್ಚಾಗಿರೋದ್ರಿಂದಲೇ ಸಮಸ್ಯೆ ಆಗಿರೋದು. ನಮಗೆ ಒಂದೊಂದು ಕಡೆ 3 ಜನ 4 ಜನ 5 ಜನ ಕೇಳಿ ಸಮಸ್ಯೆ ಆಗಿದೆ ನಮಗೆ. ಬಟ್ ಎನಿವೇ, ಯಾರನ್ನ ಮಾಡಿದಾರಯ್ಯ? ಸದಾನಂದ ಗೌಡ ಯಾರನ್ನ ಮಾಡಿದ್ದೀನಿ ಅಂತ ಹೇಳ್ದ? ಈಗ ನನ್ ಮಾಡಿದ್ದೀನಿ ಅಂತ ಹೇಳಿದ್ರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.